ಸ್ವಂತ ಬಲದ ಮೇಲೆ ಗೆಲ್ಲುವಂತಹ ಕೆಲವೇ ರಾಜಕಾರಣಿಗಳಲ್ಲಿ ರಾಜಣ್ಣ ಕೂಡ ಒಬ್ರು. ಈಗ ರಾಜಣ್ಣ ಅವರಿಗೆ ಅವರ ಸ್ಟ್ರೈಟ್ ಫಾರ್ವರ್ಡ್ ನೇರ ನಿಷ್ಠೂರ ವ್ಯಕ್ತಿತ್ವವೇ ಮುಳುವಾಗಿದೆ, ಸಚಿವ ಸ್ಥಾನದಿಂದ ವಜಾ ಆಗುವಂತೆ ಮಾಡಿದೆ. ಈಗ ಮಾಜಿ ಸಚಿವ ರಾಜಣ್ಣ ಮಾತು ಇದೇ ರೀತಿ ಮಾತನಾಡ್ತಾ ಇರುವಂತಹದ್ದು, ವಿವಾದ ಸೃಷ್ಟಿಸ್ತಾ ಇರುವಂತಹದ್ದು ಮೊದಲಲ್ಲ. ಸಿಎಂ ಹೇಳಿದ್ರು ಕೂಡ ಕಿವಿಗೆ ಹಾಕೊಳ್ಳಿಲ್ಲ ರಾಜಣ್ಣ ಅನ್ನೋದು ಗೊತ್ತಾಗ್ತಾ ಇದೆ. ಪದೇ ಪದೇ ಪಕ್ಷದ ಶಿಸ್ತನ್ನು ಮೀರಿ ರಾಜಣ್ಣ ಮಾತನಾಡ್ತಾ ಇದ್ರು. ಕೊನೆಗೆ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅವಮಾನಿಸುವಂತಹ ಮಾತನಾಡಿದ್ರು. ಪಕ್ಷದ ಹೋರಾಟವನ್ನೇ ಅವಮಾನಿಸುವಂತಹ ಮಾತು, ಟೀಕೆ ರಾಜಣ್ಣ ಅವರ ಬಾಯಿಂದ ಬಂದಿತ್ತು. ಹೈಕಮಾಂಡ್ ವಿರುದ್ಧ ಅವರು ಆಡಿದಂತಹ ಮಾತು ರಾಜಣ್ಣ ಅವರ ಇವತ್ತಿನ ಸ್ಥಿತಿಗೆ ಕಾರಣ ಅನ್ನೋದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ರಾಜಣ್ಣ ಮಾತು ಮೀರಿದ್ದು ಎಷ್ಟು ಬಾರಿ, ಎಲ್ಲೆಲ್ಲಿ ಎಡವಿದ್ರು ಮಾಜಿ ಸಚಿವ ರಾಜಣ್ಣ. ಈ ಹಿಂದೆ ಅವರು ಸೃಷ್ಟಿಸಿಕೊಂಡಂತಹ ವಿವಾದಗಳೇನು, ಅದರ ಡೀಟೇಲ್ಸನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರಾಜಣ್ಣ ಅವರದ್ದು ನೇರ ನಿಷ್ಠೂರ ವ್ಯಕ್ತಿತ್ವ, ಅದರಲ್ಲಿ ಯಾವುದೇ ರೀತಿಯ ಡೌಟೇ ಇಲ್ಲ. ಬಟ್ ಅವರು ಎಲ್ಲದನ್ನೂ ಕೂಡ ನೇರವಾಗಿ ಹೇಳಿದ್ದೇನೆ, ನಿಷ್ಠೂರವಾಗಿ ಹೇಳಿದ್ದೇನೆ. ಇವತ್ತಿನ ಅವರ ಸ್ಥಿತಿಗೆ ಕಾರಣ ಅನ್ನೋದು ಕೂಡ ಅಷ್ಟೇ ಸ್ಪಷ್ಟ. ಈ ರೀತಿ ಅವರು ಹೇಳಿಕೆಗಳನ್ನು ಕೊಡ್ತಾ ಇರುವಂತಹದ್ದು ಇದೇ ಮೊದಲಲ್ಲ. ಬಟ್ ಈ ಬಾರಿ ಅವರು ರಾಹುಲ್ ಗಾಂಧಿ ಅವರ ಹೋರಾಟವನ್ನು ಟೀಕೆ ಮಾಡಿದ್ದೇ ಮುಳುವಾಗಿರುವಂಥದ್ದು. ಸಂಕಷ್ಟ ತಂದಿಟ್ಟಂತಹ ಮಾತುಗಳು ಯಾವುದು ಹಾಗಾದರೆ ರಾಜಣ್ಣ ಅವರಿಗೆ? ಶಾಸಕರು ಸಚಿವರ ಜೊತೆಗೆ ಸುರ್ಜೇವಾಲಾ ಸಭೆಯ ಬಗ್ಗೆ ಬಹಿರಂಗ ಹೇಳಿಕೆಯನ್ನು ಕೊಟ್ಟಿದ್ರು ರಾಜಣ್ಣ. ಆ ಸಭೆಗೂ ಕೂಡ ಇವರು ಹಾಜರಾಗಿರಲಿಲ್ಲ. ಸುರ್ಜೇವಾಲಾ ಅಧಿಕಾರಿಗಳ ಮೀಟಿಂಗ್ ನಡೆಸೋದು ಸರಿಯಲ್ಲ ಅನ್ನುವಂತಹ ಸ್ಟೇಟ್ಮೆಂಟನ್ನು ಸ್ವತಃ ಹಿರಿಯ ಶಾಸಕರು ಸಚಿವರು ಆಗಿರುವಂತಹ ರಾಜಣ್ಣ ಅವರೇ ಕೊಟ್ಟಿದ್ರು. ಈ ಹೇಳಿಕೆ ಕೂಡ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಶಾಸಕರ ಸಭೆಯನ್ನು ಯಾಕೆ ಮಾಡಬೇಕಿತ್ತು ಅಂಥೇಳಿ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿಯನ್ನೇ ಪ್ರಶ್ನೆ ಮಾಡುವಂತಹ ಆಕ್ಷೇಪದ ಮಾತುಗಳನ್ನು ಇದೇ ರಾಜಣ್ಣ ಆಡಿದ್ರು. ಹೆಚ್ಚುವರಿ DCM ಹುದ್ದೆಯ ಸೃಷ್ಟಿಯ ಬಗ್ಗೆಯೂ ಕೂಡ ಮೊದಲು ಮಾತನಾಡಿದ್ದೇ ರಾಜಣ್ಣ. DCM DK ಶಿವಕುಮಾರ್ ಅವರನ್ನು ಎದುರು ಹಾಕ್ಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡಿದ್ದು ಇದೇ ರಾಜಣ್ಣ. KPCC ಅಧ್ಯಕ್ಷರನ್ನು ಬದಲಾವಣೆ ಮಾಡಿದರೆ ನಾನು ಅಧ್ಯಕ್ಷನಾಗ್ತೇನೆ, ಸಚಿವ ಸ್ಥಾನವನ್ನು ತ್ಯಾಗ ಮಾಡ್ತೇನೆ ಅಂಥೇಳಿ ಇದೇ ರಾಜಣ್ಣ ಹೇಳಿದರು. ಅದಾದ ಮೇಲೆ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂಥೇಳಿ ಪದೇ ಪದೇ ಹೇಳಿಕೆಯನ್ನು ಕೊಡ್ತಾ ಇದ್ದಿದ್ದು ಕೂಡ ಇದೇ ರಾಜಣ್ಣ. ಈಗ ಇದೇ ರಾಜಣ್ಣ ಅವರಿಗೆ ಅವರ ಮಾತೇನೆ ಮುಳುವಾಗಿದೆ. ದಲಿತ ಸಚಿವರ ಮೀಟಿಂಗ್ ಮಾಡಿ ಸಮರ್ಥನೆ ಮಾಡಿಕೊಂಡಿದ್ದು ಕೂಡ ಅವರಿಗೆ ಈ ಸಂದರ್ಭದಲ್ಲಿ ತಟ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಸನದ ಉಸ್ತುವಾರಿ ಬೇಡ ಅಂಥೇಳಿ ಜವಾಬ್ದಾರಿಯಿಂದ ಮೊನ್ನೆಯಷ್ಟೇ ಹಿಂದೇಟನ್ನು ಹಾಕಿದ್ರು. ಮತಗಳ್ಳತನದ ವಿಚಾರದಲ್ಲಿ ಅವರು ಆಡಿದಂತಹ ಮಾತು ಕಾಂಗ್ರೆಸ್ಗೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಡ್ಯಾಮೇಜ್ ಕೊಟ್ಟಿತ್ತು. ಇದರ ಪರಿಣಾಮವೇ ಇವತ್ತಿನ ರಾಜಣ್ಣನವರ ಸ್ಥಿತಿಗೆ ಕಾರಣ ಅಂತ ಹೇಳಲಾಗ್ತಿದೆ. ರಾಜ್ಯ ರಾಜಕೀಯ ಆಗಸ್ಟ್ ಕ್ರಾಂತಿ ಅಂತ ಕೇಳಿಲ್ವಾ, ಮೇ ಕ್ರಾಂತಿ ಕೇಳಿಲ್ವಾ? ಹಂಗೆ ಇದು ಒಂದು ಕ್ರಾಂತಿ ಸೆಪ್ಟೆಂಬರ್ ಅಲ್ಲಿ. ಅದೆಲ್ಲ ಮೊದಲೇ ಹೇಳಿದ್ರೆ ನಿಮಗೆ ಆಸಕ್ತಿ ಹೋಗ್ಬಿಡ್ತೈತೆ. ಅದಕ್ಕೋಸ್ಕರ ನಿಧಾನವಾಗಿ ಮಾಡೋಣ. ಮುನ್ನೆಲೆ ಗೆಲ್ದಿ ಬಂದೈತೆ, ಎಲ್ಲ ಹಿನ್ನೆಲೆಗೆ ಹೋಯ್ತೇನ್ರಿ. ಅದೇ CM ಕ್ಲಾರಿಫೈ ಮಾಡಿಲ್ವೇನ್ರಿ? ಹೌದು, ಅವರೇ CM ಬದಲಾವಣೆ ಮಾಡಬೇಕು ಅಂದರೆ ಹೈಕಮಾಂಡ್ ಅವ್ರು ಮಾಡಬೇಕು, ಅಥವಾ MLAಗಳು ಮಾಡಬೇಕು. MLAಗಳು ಮಾಡಕ್ಕೆ ತಯಾರಿಲ್ಲ, ಹೈಕಮಾಂಡ್ನವರು ಕೂಡ ಮಾಡಕ್ಕೆ ತಯಾರಿಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು. ನೋಡ್ರಿ, ಪಕ್ಷದಲ್ಲಿ ಯಾರನ್ನು ಬೇಕಾದ್ರೂ ಕರಿಬೋದು, ಬಟ್ ಸರ್ಕಾರಿ ಅಧಿಕಾರಿಗಳನ್ನ ಕರೆದು ಅವರೆಲ್ಲ ಮಾಡ್ತಾರೆ ಅಂದರೆ ಅದು ಸಂವಿಧಾನಿಕ ವಿರೋಧವಾದಂಥ ಕೃತ್ಯ. ಅವರು ಇಲಾಖೆಯ ಅಧಿಕಾರಿಗಳನ್ನು ಕರೆದು ಅವರಿಂದ ಅವರು ಯಾವುದೇ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಅದು ಸಂವಿಧಾನ ವಿರೋಧಿ ಕೆಲಸ. ಅವರು ಶಾಸಕರನ್ನ ಮತ್ತು ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಯಾರನ್ನು ಬೇಕಾದರೂ ಕರೆದು ಅವರಿಂದ ಏನು ಮಾಹಿತಿ ಬೇಕಾದರೂ ಕೇಳ್ಬೋದು, ಏನು ಪ್ರಶ್ನೆ ಬೇಕಾದರೂ ಅವನ್ನ ಮಾಡ್ತಕ್ಕಂಥ ಹಕ್ಕು ಅವ್ರಿಗಿರ್ತದೆ. ಅಧಿಕಾರಿಗಳನ್ನ ಕರೆದು ಅವರಿಂದ ಇವರು ಮಾಹಿತಿ ಪಡೀತಕ್ಕಂಥದ್ದಕ್ಕೆ ಅವರಿಗೆ ಯಾವುದೇ ರೀತಿಯ ಕಾನೂನುಬದ್ಧ ಅವಕಾಶ ಇಲ್ಲ. ವೋಟರ್ ಲಿಸ್ಟೆಲ್ಲ ಯಾವ ಕಾಲದಲ್ಲಿ ಮಾಡಿದ್ದು? ನಮ್ಮದೇ ಸರ್ಕಾರ ಇರೋವಾಗ ಮಾಡಿರೋದು. ಅವಾಗೆಲ್ಲ ಏನು ಕಣ್ಮುಚ್ಕೊಂಡು ಕೂತಿರ್ತಾರೆ ಎಲ್ಲರೂ. ಮಾತಾಡಿದ್ರೆ ಮಾತಾಡಬೇಕಾಗ್ತದೆ, ಏನು ಬೇಡ ಆಯ್ತಲ್ಲ. ಈಗ ಈ ಅಕ್ರಮಗಳು ನಡೆದಿರೋದು ಸತ್ಯ, ಅದರಲ್ಲೇನು ಯಾವುದೇ ಏನು ಸುಳ್ಳೇನಿಲ್ಲ. ಆದರೆ ಅಕ್ರಮಗಳನ್ನು ನಮ್ಮ ಕಣ್ಮುಂದೆ ನಡೆದಿದ್ದಾವಲ್ಲ, ಅದು ನಮಗೆ ಅವಮಾನ ಆಗಬೇಕು, ನಾವು ನೋಡ್ಕೊಳ್ಳಿಲ್ಲಲ್ಲ ಅಂತೇಳಿ. ಅದರಿಂದ ಮುಂದೆ ನಾವು ಎಚ್ಚರಿಕೆಯಿಂದ ಈ ರೀತಿಯ ಅಕ್ರಮಗಳು. ಈಗ ಫಸ್ಟ್ ವೋಟರ್ ಲಿಸ್ಟು ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ಸನ್ನು ಪಬ್ಲಿಷ್ ಮಾಡಿ ಅಬ್ಜೆಕ್ಷನ್ ಕರೀತಾರೋ ಇಲ್ವೋ? ಕರೆದಾಗ ಏನು ಮಾಡ್ತಿದ್ದೋ ನಾವೆಲ್ಲ? ಅವರು ಅಕ್ರಮವಾಗಿ ಇವನ್ನೆಲ್ಲ ಮಾಡಬಾರ್ದನ್ನೆಲ್ಲ ಮಾಡಿ ವೋಟ್ಗಳನ್ನ ಬದಲಾವಣೆ ಮಾಡಿಕೊಂಡು ಪ್ರಧಾನಮಂತ್ರಿ ಆಗಿದ್ದಾರೆ. ಅದು 100% ಸತ್ಯ, ಅದರಲ್ಲೇನು ಎರಡನೇ ಮಾತಿಲ್ಲ. ಆದರೆ ನಮಗೆ ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ಸನ್ನು ಪಬ್ಲಿಷ್ ಮಾಡಿದಾಗ ನಾವು ನೋಡ್ಕೋಬೇಕೋ ಬೇಡಪ್ಪ? ನಾವು ನೋಡ್ಕೋಬೇಕೋ ಬೇಡ? ಹಾಗಾಗಿ ಅಲ್ಲಿ ಮಾದೇಪುರದಲ್ಲಂತೂ ಮೋಸ ಮಾಡಿರೋದು ನಿಜ. ಒಂದೇ
ಒಬ್ಬಳೇನೆ 3 ಕಡೆ ವೋಟರ್ ಲಿಸ್ಟಲ್ಲಿ ಸೇರ್ಕೊಂಡು 3 ಬೂತಲ್ಲೂ ವೋಟ್ ಹಾಕ್ತಾರೆ. ಒಂದು 20, 10, 15 ಇರೋ ರೂಮಲ್ಲಿ 60 ಜನ ವೋಟರ್ ಲಿಸ್ಟ್ ಸೇರಿಸ್ತಾರೆ. ಅವ್ರಿಗೆ ಅಡ್ರೆಸ್ಗಳೇ ಇಲ್ಲ ಅವ್ರಿಗೆ, ಮತ್ತು ಅವ್ರ ಫಾದರ್ ನೇಮೇ ಇಲ್ಲ ಅವರಿಗೆ. ಈ ಥರದವೆಲ್ಲ ಅಕ್ರಮವಾಗಿ ಮಾಡಿದ್ದಾರೆ, ಮಾಡಿಲ್ಲ ಅಂತಲ್ಲ. ಆದರೆ ನಾವು ಅವರು ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ಸನ್ನು ಪಬ್ಲಿಷ್ ಮಾಡಿದಾಗ ನಾವು ಅಬ್ಜೆಕ್ಷನ್ ಹಾಕಬೇಕಾಗಿದೆ. ಅದು ನಮ್ಮದು ಜವಾಬ್ದಾರಿ ಇರ್ತದೆ.